ಲೆಫ್ಟ್ ರೈಟ್ ಅಂಡ್ ಸೆಂಟರ್ಗೆ ಮತ್ತೊಮ್ಮೆ ಸ್ವಾಗತ. ಚಲವಾದಿ ಅವರೇ, ರಮೇಶ್ ಬಾಬು ಅವರು ಒಂದು ಕ್ವೆಶ್ಚನ್ ತೆಗೆದ್ರು, 27 ಶಾಸಕರು ಕೂಡ ನಿಷ್ಕ್ರಿಯರಾಗಿದ್ದಾರೆ ಅಂತ. ಇದರ ಜೊತೆಗೆ ಸರ್ ನಂದೊಂದು ಕ್ವೆಶ್ಚನ್ ಆಡ್ ಮಾಡ್ಕೊಳ್ಳಿ, 400 ಪ್ಲಸ್ ಜೊತೆಗೆ 370 ಹೆಂಗೆ ಕೌಂಟ್ ಮಾಡ್ತಾ ಇದೆ ಸರ್ ಬಿಜೆಪಿ? ಇವರೇನು ಹೇಳಿದ್ರು ಖರ್ಗೆಜಿ ಅವರು, 400 ಸೆ ಪಾರ್ ಅಂದರು. ಅದೇ ಅಲ್ಲಿಗೆ ಎಷ್ಟು ಅಂತ ಲೆಕ್ಕ ತಗೋಬೇಕು? ಖರ್ಗೆ ಅವ್ರು ಹೇಳಿದ್ದನ್ನ ನೋಡಿ, ನಾ ಕರೆಕ್ಟಾಗಿ ಕೇಳಿಸ್ಕೊಂಡಿದ್ದೀನಿ. ಕರಾರ್ವಾಕ್ ಅವರು ವ್ಯಂಗ್ಯವಾಗಿ ಏನು ಹೇಳಿದ್ರು ಅಂದರೆ, ಈಗಾಗಲೇ ನೀವು ಹೋದ ಸಾರಿ 336 ಗೆದ್ದಿದ್ರಿ, ಈಗ 400 ಗೆದ್ದು ಬಿಡ್ತು ಅಂತ ನೀವು ಹೇಳ್ತಾ ಇದ್ರಿ, ನಿಮ್ಮ ಮೀಡಿಯಾದವರು ಹೇಳ್ತಿದ್ದಾರೆ. ಹಂಗಾದ್ರೆ ಡಿಕ್ಲೇರ್ ಮಾಡ್ಬಿಡ್ರಿ, ನಾಳೆ ಡೆಮೋಕ್ರಸಿ ಬೇಡ, ಎಲೆಕ್ಷನ್ ಡಿಕ್ಲೇರ್ ಮಾಡಿ ನಾನು ಪಾಲ್ಗೊಳ್ಳಿದ್ದೀನಿ ಅಂತ ವ್ಯಂಗ್ಯವಾಗಿ ಹೇಳಿದ್ದು. ಅದಲ್ಲ, ಏನೇ ಇರಲಿ, ಆದರೆ ಇವತ್ತು ಹೇಳುವಾಗ ಎಲ್ಲರೂ ಕೂಡ ಒಂದು ಫಿಗರ್ನ ಹೇಳ್ತಾರೆ. ನಾವು ಯಾಕೆ ಹೇಳಿದ್ವಿ? ಆರ್ಟಿಕಲ್ 370 ತೆಗೆದ್ವಲ್ಲ, ಸೊ ಅದಕ್ಕೆ ಹೋಲಿಕೆ ಮಾಡಿ ನಾವು ಒಂದು ಅದನ್ನ ಫಿಗರ್ನ ಹೇಳಿದ್ದೀವಿ. ಎಕ್ಸಾಕ್ಟ್ ಅಷ್ಟೇ ಇರ್ತದೆ ಅನ್ನೋದಲ್ಲ. 400 ಪಾರ್ ಅಂದ್ರು ಹೆಂಗೆ ಸರ್? ಎಲ್ಲಿಂದ ತರ್ತೀರಿ? ಎಲ್ಲಿಂದ ಯಾವ ರಾಜ್ಯದಿಂದ ತರ್ತೀರಿ? ನೋಡಿ, ಇವ್ರು ಕಾಂಗ್ರೆಸ್ನವರು ಎಷ್ಟು ಬೇಕಾದರೂ ಹೇಳ್ಕೊಂಡ್ಲಿ, ಅವ್ರು 500 ಅಂತ ಹೇಳ್ಕೊಂಡ್ಲಿ, ನಮಗೇನು ಚಿಂತೆ ಇಲ್ಲ. ಅವರ ಶಕ್ತಿ ಏನು ಅನ್ನೋದು ಅವ್ರಿಗೂ ಗೊತ್ತಿದೆ. ಮತ್ತು ಅವ್ರು ಏನು ಕೇಳ್ತಾರೆ ಹೆಚ್ಚೆಚ್ಚು? ಸರ್, ಈಗ ಕೇರಳದಲ್ಲಿ ಎಷ್ಟು ಸಿಗುತ್ತೆ ಸರ್ ಬಿಜೆಪಿಗೆ? ತಮಿಳುನಾಡಲ್ಲಿ ಎಷ್ಟು ಸಿಗುತ್ತೆ? ಅಲ್ಲಲ್ಲ, ಈ ಸಾರಿ ತಮಿಳುನಾಡು ಈ ಬಾರಿ ಉಳಿಸ್ಕೊಳ್ತೀರಾ ಕರ್ನಾಟಕದಲ್ಲಿ, ಅದ್ರ ಬಗ್ಗೆನೂ ಡೌಟ್ ಇದೆ. ಇನ್ನು ಬಿಹಾರ ಮತ್ತೆ ಬೆಂಗಾಲಲ್ಲಿ ನಿಮ್ಗೆ ವೋಟ್ ಶೇರ್ ಅಲ್ಲಿ ಬದಲಾವಣೆ ಆಗಬಹುದು ಸರ್, ಬಟ್ ಸೀಟ್ಗಳ ಗಳಿಕೆ ಹೆಂಗೆ ಅಂತ 400ವರೆಗೆ ಹೋಗೋದು NDA ಎಲ್ಲೆಲ್ಲ ಆಗತ್ತೆ. ಯಾಕೆ ಅಂತಂದ್ರೆ ಕಾಂಗ್ರೆಸ್ ಸಂಪೂರ್ಣವಾಗಿ ನೆಲ ಕಚ್ಚಿದೆ. ಏನು ಮಮತಾ ಬ್ಯಾನರ್ಜಿ ಅವರು ಹೇಳಿರೋದು ಏನು ಸುಳ್ಳು ಅಂತೇನಲ್ಲ, ಅದು 100% ಸತ್ಯನೇ ಇದೆ. ಅವ್ರಿಗೂ ಗೊತ್ತಿದೆ ಎಲ್ಲನೂ. ಅದು ಒಂದಿರಲಿ. ಎರಡನೇದು, ನನ್ನ ಸ್ನೇಹಿತರು 2 ವಿಷಯಕ್ಕೆ ನೀವು ಉತ್ತರ ಕೊಡಲಿಲ್ಲ ಅಂದರು. 100 ಕಾರ್ಯಕ್ರಮಗಳಲ್ಲಿ 98 ಕಾರ್ಯಕ್ರಮಗಳಲ್ಲಿ ಕೊಟ್ಟರು ಕೂಡ ಈ 2 ಕಾರ್ಯಕ್ರಮಗಳಲ್ಲಿ ಕೊಡಲಿಲ್ಲ ಅನ್ನೋದೇನೆ ವಿರೋಧ ಪಕ್ಷದವರ ವಾದ. ಯಾವಾಗಲೂ 98 ಕೊಟ್ಟಿದ್ದೂ ಅವರು ಏನು ಅದನ್ನು ಪ್ರಸ್ತಾಪ ಕೂಡ ಮಾಡೋದಿಲ್ಲ. ಹಾಗೆ ಹೇಳಿದಾಗ 1 2ರಲ್ಲಿ ಯಾವುದಕ್ಕಾದರೂ ಹಣ ಬಂದಿಲ್ಲ ಅಂತಂತಂದರೆ ಇಟ್ ಈಸ್ ಎ ಪ್ರೋಸೆಸ್. ಇದು ಆ ಪ್ರೋಸೆಸ್ಸಲ್ಲಿ ಇವತ್ತಿಲ್ಲ ಅಂದರೆ ಬರ್ಬೋದು. ನಮಗೆ ನಂಬಿಕೆ ಇದೆಲ್ಲ ಮುಂದೇನೂ ಸರ್ಕಾರ ಬರ್ತೀವಿ ಅಂತ. ಅದರಿಂದಾಗಿ ಕೊಡ್ತಕ್ಕಂಥದ್ದು ಬೇಕಾದಷ್ಟಿದೆ. ನಾವು ಸುಮ್ಮನೆ ಕೊಡ್ತಿದ್ರೆ ಏನೂ ಆಗೋದಿಲ್ಲ. ಆದರೆ ಇನ್ನೊಂದನ್ನು ಹೇಳಿದರು, ಹೇಳುವಾಗ 15 ಲಕ್ಷ ಇನ್ನೂ ಬ್ಯಾಲೆನ್ಸ್ ಇದೆ ಅಂತ ಹೇಳಿದ್ರು. ನಾನು ಇದೊಂದು ಚಾಲೆಂಜ್ ತಗೊಳ್ತೇನೆ. ರಮೇಶ್ ಅವರಾಗಲಿ ಯಾರೇ ಆಗಲಿ ಕಾಂಗ್ರೆಸ್ನವರು, ಪ್ರಧಾನಮಂತ್ರಿಗಳು 15,000 ನಿಮ್ಮ ಅಕೌಂಟ್ಗೆ ಹಾಕ್ತೇನೆ ಅಂತ ಹೇಳಿದ್ದು ಎಲ್ಲಾದರೂ ಹೇಳಿದ್ರೆ ಅದನ್ನು ತೋರಿಸ್ಬಿಡಿ. 15 ಲಕ್ಷ 15 ಲಕ್ಷ. ಯಾಕೆಂದ್ರೆ ಪದೇ ಇದನ್ನ ಮಿಸ್ಗೈಡ್ ಮಾಡ್ತಿದ್ದಾರೆ ಹೊರತು ಇದು ಸತ್ಯ ಅಲ್ಲ. ಅಂದ್ರೆ ಭಾಷಣ ಮಾಡುವಾಗ ಹೇಳುದು, ಒಂದೊಂದು ಏನಾದ್ರೂ ಈ ಕಪ್ಪು ಹಣ ಅಂತಂದ್ರೆ ಒಂದೊಂದು ತಲೆಗೆ 15 ಲಕ್ಷ ಬರುತ್ತೆ ಅಂತಂದ್ರೆ ಅದು ನಿಮ್ಮ ಅಕೌಂಟ್ಗೆ ಹಾಕ್ತೀನಿ ಅಂತ ಅಕೌಂಟ್ಗಳು ನಾವು ಮಾಡಿಸಿದ್ದೇವೆ. ಅದಕ್ಕೆ ಇವತ್ತು ಆಗ್ತಾ ಇದ್ದೀವಿ. ಏನ್ ರಾಜೀವ್ ಗಾಂಧಿ ಅವರು ಹೇಳಿದ್ರು, ನಾನು 100 ರೂಪಾಯಿ ಕಳಿಸಿದರೆ ಬರೀ 15 ರೂಪಾಯಿ ಸೇರ್ತದೆ, 85 ರೂಪಾಯಿ ಸೋರಿ ಹೋಗ್ತದೆ ಅಂತ. ಅದಿಲ್ವಲ್ಲ, ಈಗ 100ಕ್ಕೆ 100 ರೂಪಾಯಿ ಸೇರ್ತದಲ್ಲ, ಅದು ನಮ್ಮ ಸಾಧನೆ ಅಂತ. ರೈಟ್ 4 ಜನಕ್ಕೆ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಸೊ ವೀಕ್ಷಕರೇ, ಇದು ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.